ರಾಘವ್ ಛಡ್ಡಾ ಅದೇ ನಮ್ಮ ಹೀರೋಯಿನ್ ಪರಿಣಿತಿ ಚೋಪ್ರಾ ಗಂಡ, ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸಂಸದ. ರಾಘವ್ ಛಡ್ಡಾ ಆಮ್ ಆದ್ಮಿ ಪಕ್ಷ ಬಿಟ್ಟು ಬಿ ಜೆ ಪಿಗೆ ಬರ್ತಾರೆ ಅಂತ ಸುದ್ದಿ ಚರ್ಚೆ ಆಗ್ತಾ ಇತ್ತು. ಅವ್ರ ಜೊತೆಗೆ ಇನ್ನೂ 6 ಜನ ಬರ್ತಾರೆ ಅಂತ ಗೊತ್ತಿರಲಿಲ್ಲ. ಇಟ್ ವಾಸ್ ಅ ಸರ್ಪ್ರೈಸ್. ಒಟ್ಟು 7 ಜನ, ಆ ಪೈಕಿ 3 ಜನ ಅಧಿಕೃತವಾಗಿ ಬಿ ಜೆ ಪಿ ಕಚೇರಿಯಲ್ಲಿ ಬಿ ಜೆ ಪಿಯನ್ನು ಜಾಯ್ನ್ ಆದರು. ಬ್ಯಾಕ್ಗ್ರೌಂಡ್ ಸ್ವಲ್ಪ ಹೇಳಿದೆ ಇಂಟ್ರಡಕ್ಷನ್ನಲ್ಲಿ. ರಾಘವ್ ಛಡ್ಡಾ ಬಹಳ ಆ್ಯಕ್ಟಿವ್ ರಾಜ್ಯಸಭಾ ಮೆಂಬರ್ ಅವರು. ಇತ್ತೀಚೆಗೆ ಭಾಳ ಸುದ್ದಿನೂ ಆಗ್ತಾಯಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಚರ್ಚೆ ಆಗ್ತಾಯಿತ್ತು. ನಿಜವಾಗಿಯೂ ಜನಸಾಮಾನ್ಯರಿಗೆ ಬೇಕಾದ ವಿಷಯಗಳನ್ನು ಚರ್ಚೆ ಮಾಡ್ತಾರೆ ಅಂತ. ಪರಿಣಿತಿ ಚೋಪ್ರಾ ಅವ್ರ ಗಂಡ ನಿಜವಾಗಿಯೂ ಜನಸಾಮಾನ್ಯರಿಗೆ ಬೇಕಾದ ವಿಷಯಗಳನ್ನು ಚರ್ಚೆ ಮಾಡ್ತಾರೆ ಅಂತ. ಯಾವ ಚರ್ಚೆಗಳು ಅಂದರೆ ಹೇಳಿದ್ನಲ್ಲ, ಉದಾಹರಣೆ, ಸಮೋಸ 15-20 ರೂಪಾಯಿಗೆ ಹೊರಗಡೆ ಸಿಗುತ್ತೆ, ಏರ್ಪೋರ್ಟ್ನಲ್ಲಿ ಯಾಕೆ 120-150 ರೂಪಾಯಿ. ನಾವು 100 ರೂಪಾಯಿಗೆ ಮೊಬೈಲ್ ರೀಚಾರ್ಜ್ ಮಾಡಿದರೆ ಪ್ರೀಪೇಡ್ನವರು 98-97 ರೂಪಾಯಿ ಟಾಕ್ ಟೈಮ್ ಯಾಕೆ ಸಿಗುತ್ತೆ. ಇಂಥ ವಿಷಯಗಳನ್ನು ಎತ್ತಾ ಇದ್ದರು. ಅವುಗಳ ಪೈಕಿ ಬಹುತೇಕಕ್ಕೆ ಪರಿಹಾರನೂ ಆಗ್ತಾಯಿತ್ತು. ಮೊನ್ನೆಲ್ಲೂ ನೋಡಿದೆ ನಾನು, ಏರ್ಪೋರ್ಟ್ನಲ್ಲಿ ಕಡಿಮೆ ಬೆಲೆಗೆ ತಿಂಡಿ ಸಿಗುವ ಸ್ಟಾಲ್ಗಳು ಓಪನ್ ಆಗಿದ್ದಾವಂತೆ. ರಾಘವ್ ಛಡ್ಡಾ ಅವರು ಪ್ರಶ್ನೆ ಕೇಳಿ ಉತ್ತರ ತೆಗೆದುಕೊಂಡ ನಂತರ ಅನ್ನೋದನ್ನೆಲ್ಲ ನೋಡ್ತಾ ಇದ್ವಿ. ಏಕಾಏಕಿ ಒಂದು ಆಶ್ಚರ್ಯ ಏನಾಗ್ಬಿಡ್ತು ಅಂದರೆ, ರಾಘವ್ ಛಡ್ಡಾ ರಾಜ್ಯಸಭೆಯಲ್ಲಿ ಆಮ್ ಆದ್ಮಿ ಪಕ್ಷದ ಉಪನಾಯಕರಾಗಿದ್ದರು, ವಿಪಕ್ಷ ಉಪನಾಯಕ. ಆ ಹುದ್ದೆಯಿಂದ ಆಮ್ ಆದ್ಮಿ ಪಾರ್ಟಿಯವರು ಕಿತ್ತಾಕ್ಬಿಟ್ರು ಅವ್ರನ್ನ. ಅದಾದ ಮೇಲೆ ರಾಜ್ಯಸಭೆ ಸ್ಪೀಕರ್ಗೆ ಹೇಳಿದ್ರು, ಇವ್ರಿಗೆ ಮಾತಾಡೋದಕ್ಕೆ ಅವಕಾಶ ಕೊಡಬೇಡಿ ಅಂತ. ಆವಾಗಿನಿಂದ ಒಂಥರ ತಿಕ್ಕಾಟ ಇತ್ತು ಇವರಿಗೂ, ಅರವಿಂದ್ ಕೇಜ್ರಿವಾಲ್ಗೂ, ಇವರಿಗೂ, ಆಮ್ ಆದ್ಮಿ ಪಕ್ಷನಿಷ್ಠರಿಗೂ ಮಧ್ಯದಲ್ಲಿ. ಅವ್ರದ್ದೇನು ಕಂಪ್ಲೇಂಟು, ಹೆಡ್ಲೈನ್ ಗ್ರಾಬಿಂಗ್ ಮಾತಾಡ್ತಾರೆ ರಾಘವ್ ಛಡ್ಡಾ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಏನು ಬೇಕು, ಪೇಪರ್ನಲ್ಲಿ ಹೆಡ್ಲೈನ್ ಆಗೋದಕ್ಕೆ ಏನು ಬೇಕು, ಅದನ್ನು ಮಾತಾಡ್ತಾರೆ ಹೊರತು ಮೋದಿ ವಿರುದ್ಧ ಅವರು ಗಟ್ಟಿಯಾಗಿ ನಿಂತ್ಕೊಂಡು ಮಾತೇ ಆಡೋದಿಲ್ಲ. ಬೇಕಿದ್ರೆ ತೋರಿಸಿ ನಮಗೆ ಅಂದರು ಆಮ್ ಆದ್ಮಿ ಪಕ್ಷದವರು. ಹಂಗೆ ನಡೀತಾ ಇತ್ತದು. ಅದಾದ ಮೇಲೆ ಚರ್ಚೆ ಭಾಳ ಇತ್ತು. ಇನ್ನೇನು ರಾಘವ್ ಛಡ್ಡಾ ಬಂದುಬಿಡ್ತಾರೆ ಬಿಡಿ ಬಿ ಜೆ ಪಿಗೆ ಅಂತ. ಇವತ್ತು ಬಂದರು. ಜೊತೆಗೆ ಇನ್ನಿಬ್ಬರು ರಾಜ್ಯಸಭಾ ಸದಸ್ಯರಿದ್ದರು. ನಾವು 3 ಜನ ಅಲ್ಲ, ಇನ್ನೂ 4 ಜನ ಲೆಟರ್ ಕೊಟ್ಟು ಬಿಟ್ಟಿದ್ದಾರೆ ಆಲ್ರೆಡಿ ಅಂದರು. ಅವರು ಲೆಟರ್ ಕೊಟ್ಟು ಬಿಟ್ಟಿದ್ದಾರೆ ಆಲ್ರೆಡಿ ಅಂತ. ಅಶೋಕ್ ಮಿತ್ತಲ್, ಇಂಟ್ರೆಸ್ಟಿಂಗ್ಲಿ ಅಶೋಕ್ ಮಿತ್ತಲ್ ಮೇಲೆ ಇತ್ತೀಚೆಗೆ ಇಡಿ ರೇಡ್ ಆಗಿತ್ತಂತೆ. ಬಿಸ್ನೆಸ್ ಮ್ಯಾನ್. ಮೊನ್ನೆ 15ನೇ ತಾರೀಕು ಇಡಿ ರೇಡ್ ಆಗಿದೆ. ಇವತ್ತು 24 ಬಿ ಜೆ ಪಿಗೆ. ಇದೊಂದು ಕೇಸ್ ಮಜಾ ಇದೆ. ರಾಘವ್ ಛಡ್ಡಾ ಅವರನ್ನು ಆಮ್ ಆದ್ಮಿ ಪಕ್ಷದವರು ವಿಪಕ್ಷ ಉಪನಾಯಕನ ಸ್ಥಾನದಿಂದ ತೆಗೆದು ಹಾಕಿದ ಮೇಲೆ ಈ ಅಶೋಕ್ ಮಿತ್ತಲ್ ಅವ್ರನ್ನ ಉಪನಾಯಕ ಮಾಡಿದರು. ಈಗ ರಾಘವ್ ಛಡ್ಡಾನೂ ಬಿ ಜೆ ಪಿಗೆ, ಅಶೋಕ್ ಮಿತ್ತಲ್ಲು ಬಿ ಜೆ ಪಿಗೆ. ಏನಂತೀರಿ ಇದನ್ನು? ಏಪ್ರಿಲ್ 2028 ತನಕ ಅಧಿಕಾರಾವಧಿ ಇತ್ತು. ರಾಘವ್ ಛಡ್ಡಾ ಅವ್ರದ್ದು ಏಪ್ರಿಲ್ 2028 ತನಕ ಇತ್ತು. ಸಂದೀಪ್ ಪಾಠಕ್, ಪಂಜಾಬ್ನಿಂದ ಆಯ್ಕೆಯಾಗಿದ್ದ ಮತ್ತೊಬ್ಬ ರಾಜ್ಯಸಭಾ ಸದಸ್ಯ, ಏಪ್ರಿಲ್ 2028 ತನಕ ಅಧಿಕಾರಾವಧಿ ಇತ್ತು. ಕ್ರಿಕೆಟರ್ ಹರ್ಭಜನ್ ಸಿಂಗ್ 2028 ತನಕ ಅಧಿಕಾರಾವಧಿ ಇದೆ, ಪಂಜಾಬ್ನಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ವಿಕ್ರಮ್ಜಿತ್ ಸಿಂಗ್ ಶಣೈ ಪಂಜಾಬ್ನಿಂದನೇ ಆಯ್ಕೆಯಾಗಿದ್ದಾರೆ, 2028 ತನಕ ಅಧಿಕಾರ ಇದೆ. ರಾಜೇಂದ್ರ ಸಿಂಗ್ ಗುಪ್ತಾ ಜನವರಿ 2030 ತನಕ ಇದೆ ರಾಜೇಂದ್ರ ಸಿಂಗ್ ಗುಪ್ತಾ ಅವರ ಅಧಿಕಾರಾವಧಿ. ರಾಜೀಂದರ್ ಸಿಂಗ್ ಗುಪ್ತಾ, ಈ 7 ಜನ ಬಿ ಜೆ ಪಿಗೆ ಜಾಯ್ನ್ ಆಗ್ತಾರಂತೆ. ಸ್ವಾತಿ ಮಲಿವಾಲ್ ಗಲಾಟೆ ಗೊತ್ತಲ್ಲ. ರಾಘವ್ ಛಡ್ಡಾಗಿಂತ ಮೊದಲೇ ಆಮ್ ಆದ್ಮಿ ಪಕ್ಷದ ಜೊತೆಗೆ, ಅದರಲ್ಲೂ ವಿಶೇಷವಾಗಿ ಅರವಿಂದ್ ಕೇಜ್ರಿವಾಲ್ ಜೊತೆಗೆ, ಇವ್ರದ್ದು ಏನೇನೂ ಅಲ್ಲ. ರಾಘವ್ ಛಡ್ಡಾ ವರ್ಸಸ್ ಅರವಿಂದ್ ಕೇಜ್ರಿವಾಲ್ ಏನೂ ಅಲ್ಲ. ಇದು 1%, 0.1% ಇದು. ಇವ್ರ ಕಿತ್ತಾಟ ಪೀಕಿಗಿದು. ಈಕೆ ಕಂಪ್ಲೇಂಟ್ ಕೊಟ್ಟರು, ಅರವಿಂದ್ ಕೇಜ್ರಿವಾಲ್ ಗನ್ ಮ್ಯಾನ್ಗಳು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಚೀಫ್ ಮಿನಿಸ್ಟರ್ ಮನೇಲಿ ಹಲ್ಲೆ ಮಾಡಿದ್ದಾರೆ ಅಂತ. ಆವತ್ತಿನಿಂದ ಆಮ್ ಆದ್ಮಿ ಪಕ್ಷದಿಂದ ಸಂಪರ್ಕ ಕಡಿದುಕೊಂಡಿದ್ದರು. ಅವರು ಕೂಡ ಜಾಯ್ನ್ ಆಗ್ತಾರಂತೆ. ಈಗ ಒಟ್ಟು 10 ಜನ ಇದ್ದರು ರಾಜ್ಯಸಭೆ ಸದಸ್ಯರು ಆಮ್ ಆದ್ಮಿ ಪಕ್ಷಕ್ಕೆ. ಈ 7 ಜನ ಈ ಕಡೆ ಬಂದ ಮೇಲೆ ಅಲ್ಲಿ ಸಂಜಯ್ ಸಿಂಗ್ ಉಳಿದ್ರು, ಎನ್ ಡಿ ಗುಪ್ತಾ ಉಳಿದ್ರು, ಬಲ್ಬೀರ್ ಸಿಂಗ್ ಸಿಚೇವಾಲ ಉಳಿದ್ರು. 3 ಜನ ಉಳ್ಕೊಂಡಿದ್ದಾರೆ. ರಾಘವ್ ಛಡ್ಡಾ
BJP ಸೇರ್ಪಡೆಯ ನಂತರ ಮಾತಾಡಿದ್ರು. ಟೂ ಥರ್ಡ್ ಅಂತ ಯಾಕೆ ಒತ್ತಿ ಹೇಳಿದ್ರು ಗೊತ್ತು ನಿಮಗೂ? ಯಾವುದೋ ಒಂದು ಪಕ್ಷದಿಂದ ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ಬಂದಂಥ ಒಬ್ಬ ವ್ಯಕ್ತಿ ತನ್ನ ಅವಧಿ ಮುಗಿಯುವ ಮೊದಲೇ ಇನ್ನೊಂದು ಪಕ್ಷಕ್ಕೆ ಪಕ್ಷಾಂತರಗೊಂಡರೆ ಆತ ತನ್ನ ಸದಸ್ಯತ್ವವನ್ನು ಕಳೆದುಕೊಳ್ತಾನೆ. ಉದಾಹರಣೆಗೆ ಸುಮ್ಮನೆ BJPಯಿಂದ MLA ಆಗಿದ್ದಾರಪ್ಪ, ಇನ್ನೂ ಅವಧಿ ಇದೆ, ನಾ ಕಾಂಗ್ರೆಸ್ಸಿಗೆ ಸೇರ್ಕೊತೀನಿ ಅಂದುಬಿಟ್ರೆ ಆತ ತನ್ನ MLA ಸ್ಥಾನ ಕಳ್ಕೊತಾನೆ. ಆ ಕ್ಷೇತ್ರಕ್ಕೆ ಮತ್ತೆ ಬೈ ಎಲೆಕ್ಷನ್ ಆಗುತ್ತೆ. ಇದು ಯಾವಾಗ ಅಪ್ಲೈ ಆಗೋದಿಲ್ಲ ಅಂದರೆ 2/3 ಹೊರಗೆ ಬಂದಾಗ. 3 ಜನ ಶಾಸಕರಿದ್ದು ಅವರ ಪೈಕಿ 2 ಹೊರಗೆ ಬಂದರೆ ಇದು ಅಪ್ಲೈ ಆಗೋದಿಲ್ಲ. 2 ಹೊರಗೆ ಬಂದರೆ ಅಪ್ಲೈ ಆಗೋದಿಲ್ಲ. ಇದು 3 ಪೈಕಿ 2. ಇಲ್ಲಿ 10ರಲ್ಲಿ 7 ಜನ ಬಂದುಬಿಟ್ರು. ನಿಮ್ಗೆ ನೆನಪಿದೆ, ಮಹಾರಾಷ್ಟ್ರದಲ್ಲಿ ಆಗಿತ್ತಲ್ಲ ಲಾಸ್ಟ್ ಟರ್ಮ್ನಲ್ಲಿ. ಶಿವಸೇನೆ ಇತ್ತು, ಉದ್ಧವ್ ಠಾಕ್ರೆ ನೇತೃತ್ವದಲ್ಲಿ ನಡೀತಾ ಇತ್ತು. 2/3 MLAಗಳು ಹೊರಗೆ ಬಂದುಬಿಟ್ರು. ಅಜಿತ್ ಪವಾರ್ ನೇತೃತ್ವದಲ್ಲಿ NCPಯಿಂದ 2/3 MLAಗಳು ಹೊರಗೆ ಬಂದುಬಿಟ್ರು. ಅವ್ರು ಯಾರೂ ನಿಷ್ಕಾಸಿತ ಆಗಲಿಲ್ಲ, ಅಂದರೆ ಹುದ್ದೆ ಕಳ್ಕೊಳ್ಳಿಲ್ಲ, ಅವರು MLA ಸ್ಥಾನ ಕಳ್ಕೊಳ್ಳಿಲ್ಲ. ಅಲ್ಲಿ ಬೈ ಎಲೆಕ್ಷನ್ ಅವಶ್ಯಕತೆಯೂ ಬರಲಿಲ್ಲ. ಇಲ್ಲೂ ಹಾಗಾಗಿರೋದು. ಇವ್ರು ಯಾರು ಮತ್ತೆ ಚುನಾವಣೆಯನ್ನು ಎದುರಿಸಬೇಕಾಗಿಲ್ಲ. ಎಷ್ಟು ಅಧಿಕಾರಾವಧಿ ಇತ್ತೋ ಅಷ್ಟು ಅಧಿಕಾರಾವಧಿಯನ್ನು ಇವರು ಕಂಪ್ಲೀಟ್ ಮಾಡ್ತಾರೆ. ಯಾರೋ ಅಂತಿದ್ರು, ಜಗತ್ತಿನ ಅತಿ ದೊಡ್ಡ ಪಕ್ಷಕ್ಕೆ ರಾಘವ್ ಛಡ್ಡಾ ಸೇರಿಕೊಂಡ್ರು, ರಾಘವ್ ಛಡ್ಡಾ ಮತ್ತು ಇತರರು ಸೇರಿಕೊಂಡ್ರು ಅಂತ. ಆಮ್ ಆದ್ಮಿ ಪಾರ್ಟಿಯವರು ಹೇಳ್ತಾ ಇದ್ದಾರೆ, ಜಗತ್ತಿನ ಅತಿ ಭ್ರಷ್ಟ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ ಅವರು. ಈಗ BJP ಒಳಗೆ ಚರ್ಚೆ ಇರೋದು ಮಿನಿಸ್ಟ್ರೇ ಮಾಡಿಬಿಡ್ತಾರೆ, ನೋಡ್ತಾ ಇರಿ ರಾಘವ್ ಛಡ್ಡಾನ ಅಂತ. ಒಬ್ಬೊಬ್ಬರೇ ಬಂದಿದ್ರೆ ಮಾಡ್ತಿರಲಿಲ್ಲ. ಇನ್ನೂ 6 ಜನರನ್ನು ಕರ್ಕೊಂಬಂದಾಗ ಮಾಡಿದರೆ ಹೇಳೋದಕ್ಕೆ ಬರೋದಿಲ್ಲ. ಮುಂದಿನ ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ರಾಘವ್ ಛಡ್ಡಾ ಒಂದು ಯಾವುದೋ ಒಳ್ಳೆ ಖಾತೆ ಕೊಟ್ಟು ಮಿನಿಸ್ಟ್ರು ಅಂತ. ಅದೊಂದೇನು, ಪಂಜಾಬ್ನಿಂದ ಆಯ್ಕೆಯಾಗಿರುವ ಮನುಷ್ಯ. ನೆಕ್ಸ್ಟ್ ಇಯರ್ ಪಂಜಾಬ್ನಲ್ಲಿ ವಿಧಾನಸಭಾ ಎಲೆಕ್ಷನ್ ಇದೆ. ವಿಧಾನಸಭಾ ಎಲೆಕ್ಷನ್ ನೆಕ್ಸ್ಟ್ ಇಯರ್. ಈಗ ಯಾವುದೋ ಒಂದು ನ್ಯಾಷನಲ್ ಚಾನಲ್ನವ್ರು ಬಹಳ ಗಂಭೀರವಾಗಿ ಸುದ್ದಿ ಮಾಡ್ತಾಯಿದ್ರು. ರಾಘವ್ ಛಡ್ಡಾ ಆಮ್ ಆದ್ಮಿ ಪಕ್ಷದ 10 ರಾಜ್ಯಸಭಾ ಸದಸ್ಯರ ಪೈಕಿ 7 ಜನರನ್ನು ಕರ್ಕೊಂಬಂದಿದ್ದು ಮಾತ್ರ ಅಲ್ಲ, 63 MLAಗಳನ್ನು ಕರ್ಕೊಂಬರ್ತಾ ಇದ್ದಾರೆ ಪಂಜಾಬ್ನಲ್ಲಿ ಅಂತ. 63 MLA. ಪಂಜಾಬ್ನ ಬಲಾಬಲವನ್ನು ನೋಡ್ತಾ ಇದ್ದೀರಿ. ಸಣ್ಣ ರಾಜ್ಯ, 117 ವಿಧಾನಸಭಾ ಕ್ಷೇತ್ರ ಇದ್ದಾವಲ್ಲಿ 59 ಇದ್ದವರು ಅಧಿಕಾರಕ್ಕೆ ಬಂದುಬಿಡ್ತಾರೆ. 59 ಇದ್ದವರು. ಆಮ್ ಆದ್ಮಿ ಪಕ್ಷ ಒಂದು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ತಗೊಂಡಿದೆ ಅಲ್ಲಿ 2022ರ ಚುನಾವಣೆಯಲ್ಲಿ. 92 ಗೆದ್ದಿದ್ದಾರೆ. 92 ಗೆದ್ದಿದ್ದಾರೆ. ಅವರ ಪೈಕಿ 63 ಜನನ ಹೊರಗೆ ಕರ್ಕೊಂಬರ್ತಾರೆ ರಾಘವ್ ಛಡ್ಡಾ. ನೋಡ್ತಾ ಇರಿ, ಪಂಜಾಬ್ನಲ್ಲಿ BJP ಗೌರ್ಮೆಂಟ್ ಆಗುತ್ತೆ ಅಂತ ಒಂದು ನ್ಯಾಷನಲ್ ಚಾನಲ್ನಲ್ಲಿ ಬಹಳ ಗಂಭೀರವಾಗಿ ಸುದ್ದಿ ಬರ್ತಾ ಇತ್ತು. ಸುಮ್ಮನೆ ನಿಮ್ಮ ಗಮನಕ್ಕಿರಲಿ ಅಂತ ಹೇಳ್ತಾ ಇರೋದು. 78.6% ಸ್ಥಾನಗಳನ್ನು ಆಮ್ ಆದ್ಮಿ ಪಕ್ಷ 2022ರ ಚುನಾವಣೆಯಲ್ಲಿ ಗೆದ್ದುಕೊಂಡಿದೆ. ನ್ಯಾಷನಲ್ ಚಾನಲ್ನಲ್ಲಿ ಬಂತು ಅಂತ ಹೇಳಿರೋದು ಇದು ನಿಜ ಆದರೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ನೋಡಿ, ಆಮ್ ಆದ್ಮಿ ಪಕ್ಷದವ್ರು ಹೇಳ್ತಾ ಇದ್ರು, ಅರವಿಂದ್ ಕೇಜ್ರಿವಾಲ್ ಹೇಳ್ತಾ ಇದ್ರು, ನೋಡ್ತಾ ಇರಿ ರಾಘವ್ ಛಡ್ಡಾ BJPಗೆ ಹೋಗ್ತಾರೆ, ನೋಡ್ತಾ ಇರಿ ರಾಘವ್ ಛಡ್ಡಾ BJPಗೆ ಹೋಗ್ತಾರೆ ಅಂತ. ಅರವಿಂದ್ ಕೇಜ್ರಿವಾಲ್ ಭವಿಷ್ಯವಾಣಿ ನಿಜ ಆಯಿತು ಅಂತ ಇವತ್ತು ಸಂಜೆಯಿಂದ ಯಾರೋ ಹೇಳ್ತಾ ಇದ್ರು. ಅವರ ಆ ಹೇಳಿಕೆಯ ವಿಡಿಯೋ ಭಾಳ ವೈರಲ್ ಆಗ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ ಮೊದಲೇ ಹೇಳಿದ್ರು. ಇದಕ್ಕಿಂತ ಮಜಾ ಗೊತ್ತಾ? ಕುಮಾರ್ ವಿಶ್ವಾಸ್ ಗೊತ್ತಿರ್ಬೇಕು ನಿಮಗೆಲ್ಲ. ಅಪನೆ ರಾಮ್ ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾರೆ. ಈಗ ಅವರು ಸರ್ಚ್ ಮಾಡಿದರೆ ಸಿಗುತ್ತೆ. ಮುಂಚೆ ಆಮ್ ಆದ್ಮಿ ಪಾರ್ಟಿಲಿದ್ದರು. ಆಮ್ ಆದ್ಮಿ ಪಕ್ಷದ ಸಂಸ್ಥಾಪಕ ಸದಸ್ಯ. ಅವರು 1 ವರ್ಷದ ಮುಂಚೆನೇ ಹೇಳಿದರು, ಅರವಿಂದ್ ಕೇಜ್ರಿವಾಲ್ ಯಾರ ಬೆಳವಣಿಗೆಯನ್ನು ಸಹಿಸಿಕೊಳ್ಳೋದಿಲ್ಲ. ಈಗ ಆವಾಗ 1 ವರ್ಷದ ಮುಂಚೆ ಅವರು ಹೇಳಿದ್ದು, ಆ ಹುಡುಗ ಇದ್ದಾನಲ್ಲ ರಾಘವ್ ಛಡ್ಡಾ, ನೋಡಕ್ಕೆ ಸ್ಫುರದ್ರೂಪಿ, ಹ್ಯಾಂಡ್ಸಮ್ಮು, ಆ ಹೀರೋಯಿನ್ನನ್ನು ಬೇರೆ ಮದುವೆ ಮಾಡ್ಕೊಂಡಿದ್ದಾನೆ, ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗ್ತಾನೆ, ಅರವಿಂದ್ ಕೇಜ್ರಿವಾಲ್ರ ನೆಕ್ಸ್ಟ್ ಟಾರ್ಗೆಟ್ ಇದೇ ಹುಡುಗ ನೋಡಿ ಅಂತ ಕುಮಾರ್ ವಿಶ್ವಾಸ್ ಹೇಳಿದ್ದು ಕೂಡ ವಿಪರೀತ ವೈರಲ್ ಆಗ್ತಾ ಇದೆ. 2 ಭವಿಷ್ಯಗಳ ನಿಜ ಆದ ಹಂಗಾಯಿತು. ಮುಂದಿನ ಸುದ್ದಿಗೆ ಹೋಗೋಣ ಕ್ವಿಕ್ಕಾಗಿ. ಪಂಚರಾಜ್ಯಗಳ ಚುನಾವಣಾ ಅಖಾಡದಿಂದ 5 ರಾಜ್ಯಗಳಲ್ಲಿ, ಅದರಲ್ಲಿ ಅಫ್ಕೋರ್ಸ್ ಒಂದು ಕೇಂದ್ರಾಡಳಿತ ಪ್ರದೇಶ, 33 ವಿಧಾನಸಭಾ ಕ್ಷೇತ್ರಗಳ ಮಾತ್ರ ಇರುವಂಥ ಪುದುಚೇರಿ, ಇನ್ನು 4 ಪೊಲಿಟಿಕಲಿ ಭಾಳ ಸಿಗ್ನಿಫಿಕೆಂಟ್
ರಾಜ್ಯಗಳು ಪಶ್ಚಿಮ ಬಂಗಾಳ, ಅಸ್ಸಾಂ, ತಮಿಳುನಾಡು ಮತ್ತು ಕೇರಳ. ಈ 4ರ ಪೈಕಿ ಅತಿ ಹೆಚ್ಚು ಕುತೂಹಲ ಇರೋದು ವೆಸ್ಟ್ ಬೆಂಗಾಲ್ ಬಗ್ಗೆ. ಏನಾಗುತ್ತೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯಲ್ಲಿ. ಇವು ಪಶ್ಚಿಮ ಬಂಗಾಳದಲ್ಲಿ ಮೋಸ್ಟ್ ಕಾಮನ್ ದೃಶ್ಯಗಳಿವು. ಒಬ್ಬ BJP ಕ್ಯಾಂಡಿಡೇಟ್ನ ಹಳ್ಳಿಯೊಂದರಲ್ಲಿ ಅಟ್ಟಾಡಿಸಿಕೊಂಡು ಹೊಡಿತಾ ಇರುವ ದೃಶ್ಯಗಳು ಬಂದವು. ಇದು ಏನೇನೂ ಅಲ್ಲ, ಇದಕ್ಕಿಂತ ದೊಡ್ಡ ನೋಡಿದ್ದೀವಿ ನಾವು 2021 ಚುನಾವಣೆಯನ್ನು ಅಲ್ಲಿಂದ ಕವರ್ ಮಾಡುವಾಗ. ಈಗ ಚರ್ಚೆ ಆಗ್ತಾ ಇರೋದು ಪಶ್ಚಿಮ ಬಂಗಾಳದ ವಿಷಯದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಯಾಕಿಷ್ಟು ಜಾಸ್ತಿ ಆಯಿತು ಅಂತ. 2 ಫೇಸ್ನಲ್ಲಿ ಚುನಾವಣೆ ನಡೀತಾ ಇದ್ದಾವಲ್ಲಿ. 23ನೇ ತಾರೀಕು ಒಂದರದ್ದು ವೋಟಿಂಗ್ ಆಗಿದೆ, ನೆನ್ನೆ ವೋಟಿಂಗ್ ಆಗಿದೆ. 29ನೇ ತಾರೀಕು ಸೆಕೆಂಡ್ ಫೇಸ್ ವೋಟಿಂಗ್ ಆಗುತ್ತೆ. ನೆನ್ನೆ 152 ವಿಧಾನಸಭಾ ಕ್ಷೇತ್ರಗಳಿಗೆ ವೋಟಿಂಗ್ ಆಗಿದೆ. 29ನೇ ತಾರೀಕು 142 ವಿಧಾನಸಭಾ ಕ್ಷೇತ್ರಗಳಿಗೆ ವೋಟಿಂಗ್ ಆಗುತ್ತೆ. 152, 142. ಈ 152 ವಿಧಾನಸಭಾ ಕ್ಷೇತ್ರಗಳ ಟೋಟಲ್ ವೋಟಿಂಗ್ ಪರ್ಸೆಂಟೇಜ್ ತಗೊಂಡ್ರೆ 92.88%. ಹತ್ತತ್ರ 93%. 93ಗೆ ಎಷ್ಟು? 0.12% ಕಡಿಮೆ ಇದೆ ಅಷ್ಟೇ. 92.88% ವೋಟಿಂಗ್ ಆಗಿದೆ. 83.14% ಲಾಸ್ಟ್ ಎಲೆಕ್ಷನ್ 2021ನಲ್ಲಿ. ಈ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾಗಿದ್ಯಾಕೆ, ಈ ಪ್ರಮಾಣದಲ್ಲಿ ಹೆಚ್ಚಾಗಿದ್ಯಾಕೆ ಭಾಳ ಚರ್ಚೆ ಆಗ್ತಾ ಇದೆ. ಸಾಮಾನ್ಯ ಸಂದರ್ಭಗಳಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಒಂದು ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಏಕಾಏಕಿ ಹೆಚ್ಚಳ ಆದರೆ, ಇಷ್ಟು ದಿವಸದ ಜನರಲ್ ಡೇಟಾನ ಅನಲೈಸ್ ಮಾಡಿ ಹೇಳೋದಾದರೆ, ಎಕ್ಸಿಸ್ಟಿಂಗ್ ಸರ್ಕಾರದ ವಿರುದ್ಧ ಜನರಿಗೆ ಭಾಳ ಸಿಟ್ಟಿದೆ ಅಂತ. ಸರ್ಕಾರದ ವಿರುದ್ಧ ಸಿಟ್ಟಿದೆ, ದೊಡ್ಡ ಸಂಖ್ಯೆಯಲ್ಲಿ ಬಂದು ಓಟ್ ಹಾಕಿಬಿಟ್ಟಿದ್ದಾರೆ. ಸರ್ಕಾರ ಕಿತ್ತೆಸೆಯುವ ನಿರ್ಧಾರ ಮಾಡಿ ಓಟ್ ಹಾಕಿಬಿಟ್ಟಿದ್ದಾರೆ. ಇಷ್ಟು ದಿವಸದ ಲೆಕ್ಕಾಚಾರ. ಆ ಲೆಕ್ಕಾಚಾರ ಇಲ್ಲಿ ಅನ್ವಯವಾಗುತ್ತಾ? ಇಲ್ಲ, ಅಲ್ಲೊಂದು ಪೇಚಿದೆ. SIR ಆಗಿದೆ. 91 ಲಕ್ಷ ಮತದಾರರನ್ನು ಕೈ ಬಿಟ್ಟಿದ್ದಾರೆ. ಈ 152 ಕ್ಷೇತ್ರಗಳಲ್ಲಿ ಏನು ಚುನಾವಣೆ ಆಗಿದೆಯಲ್ಲ, ಇಲ್ಲಿ 91 ಲಕ್ಷ ಮತದಾರರನ್ನು ಓವರಾಲ್ ಸಂಪೂರ್ಣ ಪಶ್ಚಿಮ ಬಂಗಾಳದ ತುಂಬ 91 ಲಕ್ಷ ಮತದಾರರನ್ನು ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗಿದೆ. ಮೋರ್ ದೆನ್ 11% ಡಿಲೀಟ್ ಆಗಿದ್ದಾರೆ. ಯಾಕೆ ಡಿಲೀಟ್ ಆದರು ಅವರು? ಅವರ ಪೈಕಿ ಕೆಲವರು ಸತ್ತು ಹೋಗಿದ್ದರು, ಕೆಲವರು ಪರ್ಮನೆಂಟಾಗಿ ಇನ್ನೆಲ್ಲೋ ಶಿಫ್ಟ್ ಆಗಿದ್ದರು. ಈ ಮತದಾರರ ತಮ್ಮ ಊರಿನ ಮತದಾರರ ಪಟ್ಟಿಯಿಂದ ಹೆಸರು ಡಿಲೀಟ್ ಮಾಡಿಸಿರಲಿಲ್ಲ. 3ನೇ ಕಾರಣ, ಅವರು ನಕಲಿ ಮತದಾರರಾಗಿದ್ದರು. ನಕಲಿ ಮತದಾರರು ಅಂದರೆ ಬಾಂಗ್ಲಾದೇಶದಿಂದ ವಲಸೆ ಬಂದವರಾಗಿರಬಹುದು, ಸರಿಯಾದ ದಾಖಲೆಗಳೇ ಇಲ್ಲದವರಾಗಿರಬಹುದು, ಇಂಥವರಾಗಿದ್ದರು. ಅಂಥವ್ರನ್ನ ಹುಡುಕಿ 91 ಲಕ್ಷ ಜನರನ್ನು ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಕಮಿಷನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಿದೆ. ಅವರ ಪೈಕಿ ದೊಡ್ಡ ಸಂಖ್ಯೆಯ ಮತದಾರರು ಲಾಸ್ಟ್ ಟೈಮ್ ವೋಟ್ ಮಾಡಿದ್ರು ಅಂದ್ಕೊಂಡ್ರೆ, ಅವರ ಹೆಸರು ಡಿಲೀಟ್ ಆದಾಗ ಆಟೋಮೆಟಿಕಲಿ ಮತದಾರರ ಪ್ರಮಾಣ ಜಾಸ್ತಿ ಆಗುತ್ತೆ. ನಂಬರ್ ಆಫ್ ವೋಟ್ಸ್ ಅಷ್ಟೇ ಇದ್ದರೂ ಕೂಡ ಮತದಾನದ ಪ್ರಮಾಣ ಜಾಸ್ತಿ ಆಗುತ್ತೆ. ಅದಕ್ಕೆ 92.88% ಬರ್ತಾ ಇದೆ ಅಂತ. 92.88 ಬರ್ತಾ ಇರೋದು ಅದಕ್ಕೆ ಅನ್ನೋದೊಂದು ಲೆಕ್ಕಾಚಾರ. ವಾಟ್ ಎವರ್ ಇಟ್ ಈಸ್, ನಿಜ. ಈಗ ನಾನು ತುಂಬ ಜನ ಸೆಫಾಲಜಿಸ್ಟ್ಗಳ ಚರ್ಚೆಗಳನ್ನು ನೋಡ್ತಾ ಇದ್ದೆ, ಪ್ರದೀಪ್ ಗುಪ್ತಾ ಸೇರಿದಂತೆ ಅನೇಕರು. ಮತದಾನದ ಪರ್ಸೆಂಟೇಜ್ ಜಾಸ್ತಿ ಆಗಿರೋದು ರಿಸಲ್ಟ್ ಮೇಲೆ ಹೆಚ್ಚಿನ ಪರಿಣಾಮವನ್ನೇನು ಬೀರೋದಿಲ್ಲ, ಅದರ ಕಡೆ ಜಾಸ್ತಿ ಗಮನ ಹರಿಸಬೇಕಾಗಿಲ್ಲ ಅಂದರು ಅವರು. ಯಾಕೆಂದರೆ SIR ಕಾರಣಕ್ಕಾಗಿದೆ ಅದಷ್ಟೇ ಅಂತ. ಇದ್ರೂ ಇರಬಹುದು. ಈಗ ಲಾಸ್ಟ್ ಟೈಮ್ ಯಾವಾಗ SIR ಆಗಿತ್ತು? 2002ರಲ್ಲಾಗಿತ್ತು. 2002ರಲ್ಲಿ SIR ಆಗಿದ್ದು. ಬಟ್ ಅಲ್ಲಿ SIR ಆದ ನಂತರ 4 ವರ್ಷ 2006ರ ತನಕ ಟೈಮ್ ಸಿಕ್ತು ಚುನಾವಣೆಗೆ. SIRನಲ್ಲಿ 80 ಲಕ್ಷ ಏನೋ ಚಿಲ್ಲರೆ ಹೆಸರು ಡಿಲೀಟ್ ಆಗಿದ್ವು. ಅದಾದ ನಂತರ ಗ್ರ್ಯಾಜುಯಲಿ ಮತ್ತೆ ಮತದಾರರ ಸಂಖ್ಯೆ ಜಾಸ್ತಿ ಆಯಿತು. ಆದ್ದರಿಂದ 2002 ಮತ್ತು 2006 ತುಂಬ ಗ್ಯಾಪ್ ಕಾಣಿಸೋದಿಲ್ಲ. ಇಷ್ಟು ದೊಡ್ಡ 10% ಜಂಪ್ ಕಾಣೋದಿಲ್ಲ ಮತದಾನದ ಪ್ರಮಾಣದಲ್ಲಿ. ಈ ಸಲ ಯಾಕಿಷ್ಟು ಪ್ರಮಾಣದ ಜಂಪ್ ಕಾಣಿಸ್ತಾ ಇದೆ ಅಂದರೆ, ಈಗಷ್ಟೇ ಆಗಿದೆ SIR, ಈಗಷ್ಟೇ ಆಗಿದೆ. ವರ್ಷದಿಂದ ವರ್ಷಕ್ಕೆ, ಚುನಾವಣೆಯಿಂದ ಚುನಾವಣೆಗೆ ಪಶ್ಚಿಮ ಬಂಗಾಳದಲ್ಲಿ ಮತದಾನದ ಪ್ರಮಾಣದ ಬೆಳವಣಿಗೆಯನ್ನು ನೀವು ನೋಡ್ತಾ ಇದ್ದೀರಿ. ಇದರಿಂದ ಇನ್ನೊಂದು ಸ್ವಲ್ಪ ಅಪ್ಡೇಟ್ ಇದೆ, ಮೋಸ್ಟ್ ಇಂಟ್ರೆಸ್ಟಿಂಗ್ ಅಪ್ಡೇಟ್. ಮುಸ್ಲಿಂ ಡಾಮಿನೆಂಟ್ ಜಿಲ್ಲೆಗಳಲ್ಲಿ ಏನಾಗಿದೆ ಅಂತ. ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯ ಫಸ್ಟ್ ಫೇಸ್ನಲ್ಲಿ ಏಕಾಏಕಿ ಮತದಾನದ ಪ್ರಮಾಣ 92.88% ಏರಿದ್ದರ ರಹಸ್ಯ ಭೇದಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು. ಒಂದು ಪ್ಯೂರ್ ಮ್ಯಾಥಮೆಟಿಕಲ್ ರೀಸನ್ ಇದೆ ಇದರಲ್ಲಿ. 91 ಲಕ್ಷ ವೋಟರ್ ಲಿಸ್ಟಿಂದ ಡಿಲೀಟ್ ಆಗಿಬಿಟ್ಟಿದ್ದಾರೆ.
ಅದರಲ್ಲಿ ಸತ್ತವರು, ಪರ್ಮನೆಂಟಾಗಿ ಶಿಫ್ಟ್ ಆದವರು ಎಲ್ಲರೂ ಇದ್ದರು. ಅವ್ರು ಹೆಂಗೂ ಓಟ್ ಹಾಕ್ತಿರಲಿಲ್ಲ. ಅವರ ಹೆಸರು ವೋಟರ್ ಲಿಸ್ಟಲ್ಲಿ ಇರ್ತಿತ್ತು. ಓಟ್ ಹಾಕಲಿಲ್ಲ ಅಂದಾಗ ಮತದಾನದ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತಿತ್ತು. ಈಗ ಅವ್ರ ಹೆಸರಿಲ್ಲ ಅಂದಾಗ ವೋಟರ್ ಲಿಸ್ಟ್ನಲ್ಲಿ ಇರುವವರ ಪೈಕಿ ಎಲ್ಲರೂ ಅಥವಾ ಬಹುತೇಕರು ಜೆನ್ವಿನ್ ವೋಟರ್ಸ್ ಆಗಿದ್ದಾಗ ಮತದಾನದ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ. ಅದು ಮ್ಯಾಥಮೆಟಿಕಲ್ ರೀಸನ್. ಉಳಿದಂತೆ ಈ ಹಿಂದಿನ ನಂಬಿಕೆ ಒಂದಿದೆಯಲ್ಲ, ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆದರೆ ಆಡಳಿತಾರೂಢ ಪಕ್ಷಕ್ಕೆ ಸಮಸ್ಯೆ ಅಂತ. ಅದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೋ ಗೊತ್ತಿಲ್ಲ. ವೋಟಿಂಗ್ ಪರ್ಸೆಂಟೇಜನ್ನು ನೋಡ್ತಾ ಇದ್ರಿ, ವರ್ಷದಿಂದ ವರ್ಷಕ್ಕೆ ಹೆಚ್ಚು ಕಡಿಮೆ ಆ ಲೆಕ್ಕಕ್ಕೆ ಜಾಸ್ತಿ ಆಗ್ತಾನೆ ಹೋಗಿದೆ. ಅಲ್ಲಿ ಈಗ ಲಾಸ್ಟ್ ಚುನಾವಣೆ 83.14 ಇತ್ತು. ಅದನ್ನು ಬೆಂಚ್ ಮಾರ್ಕ್ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಈ ದೇಶದಲ್ಲಿ ಮೊಟ್ಟ ಮೊದಲ SIR ಅಂತ ನಡೆದದ್ದು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ನಡೆದದ್ದು 2002ರಲ್ಲಿ. 2001ರಲ್ಲಿ ಎಲೆಕ್ಷನ್ ಆಗಿತ್ತಲ್ಲಿ 75.29% ವೋಟಿಂಗ್ ಆಗಿತ್ತು. SIR 2002ರಲ್ಲಾಯಿತು. ಆ ನಂತರ 2006ರಲ್ಲಿ ಚುನಾವಣೆ 82.34% ಮತದಾನ ಆಗಿತ್ತು. ಅಲ್ಲೂ ಕೂಡ ಒಂದು ಜಂಪ್ ಕಾಣಿಸುತ್ತೆ. ಆದರೂ ಕೂಡ SIR ಆದ 4 ವರ್ಷಗಳ ನಂತರ ಚುನಾವಣೆ ಅದು. ಆ 4 ವರ್ಷಗಳಲ್ಲಿ ಮತ್ತೆ ಹೊಸ ಮತದಾರರು ಸೇರ್ಕೊಂಡಿರ್ತಾರೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ 2011ರ ಜನಗಣತಿಯ ಪ್ರಕಾರನೇ 27% ಮುಸ್ಲಿಮ್ಸ್ ಇದರಲ್ಲಿ. ಯಾಕೆ ಮುಸ್ಲಿಂ ಪ್ರತ್ಯೇಕವಾಗಿ ಚರ್ಚೆ ಮಾಡ್ತೀವಿ? ಬಿಕಾಸ್ ದೇ ಆರ್ ಡಿಸೈಡಿಂಗ್ ವೋಟ್ಸ್. ಇದರಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥದ್ದು ಏನಿದೆ, ಅಲ್ಲಿ ಬಾಂಗ್ಲಾದೇಶದ ಗಡಿಗೆ ತಾಗಿಕೊಂಡಿರುವ ಕೆಲವು ಜಿಲ್ಲೆಗಳಲ್ಲಿ 65% ತನಕ ಇದ್ದಾರೆ ಮುಸ್ಲಿಮ್ಸ್. 65% ತನಕ. ಅಂಥ ಜಿಲ್ಲೆಗಳಲ್ಲಿ 120 ವಿಧಾನಸಭಾ ಕ್ಷೇತ್ರ ಬರ್ತವೆ. ಅವುಗಳನ್ನು ಮಮತಾ ಬ್ಯಾನರ್ಜಿ ಕ್ಲೀನ್ ಸ್ವೀಪ್ ಮಾಡಿಬಿಡ್ತಾರೆ. ಉಳಿದ ಪಶ್ಚಿಮ ಬಂಗಾಳದಲ್ಲಿ ಸ್ವಲ್ಪ ಸ್ಟ್ರೈಕ್ ರೇಟ್ ಹೆಚ್ಚು ಕಡಿಮೆ ಆದರೂ ಕೂಡ ಮಮತಾ ಬ್ಯಾನರ್ಜಿ ಅಧಿಕಾರಕ್ಕೆ ಬಂದು ಬಿಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ನಲ್ಲಿ ಯಾಕಿರ್ತಾರೆ ಅಂದರೆ, ಆ ಮುಸ್ಲಿಂ ಡಾಮಿನೆಂಟ್ ಕಾನ್ಸ್ಟಿಟ್ಯೂಯೆನ್ಸಿ ಅಥವಾ ಜಿಲ್ಲೆಗಳ ಕಾರಣಕ್ಕಾಗಿ. ಅಲ್ಲಿ ಮತದಾನ ಹೆಂಗಾಗಿದೆ? ಫಾರ್ ಎಕ್ಸಾಂಪಲ್ ಮುರ್ಷಿದಾಬಾದ್ 2011ರ ಜನಗಣತಿಯ ಪ್ರಕಾರ 27% ಇದ್ದರು. ಈಗ ಆರಾಮ್ಸೆ 35% ದಾಟಿರ್ತಾರೆ. ಮುರ್ಷಿದಾಬಾದ್ನಲ್ಲಿ 66.27% ಮುಸ್ಲಿಂ ಜನಸಂಖ್ಯೆ. 66.27 ಇಡೀ ಜಿಲ್ಲೆ, ಒಂದು ವಿಧಾನಸಭಾ ಕ್ಷೇತ್ರ ಅಲ್ಲ. ಅಲ್ಲಿ 93.61% ಮತದಾನ ಆಗಿದೆ. ಮಾಲ್ಡಾ 51.27% ಮತದಾನ, 51.27% ಮುಸ್ಲಿಂ ಜನಸಂಖ್ಯೆ. 94.46% ವೋಟಿಂಗ್ ಆಗಿದೆ ಅಲ್ಲಿ. ಉತ್ತರ ದಿನಾಜ್ಪುರ 49.99% ಮುಸ್ಲಿಂ ಜನಸಂಖ್ಯೆ, 50% ಅನ್ಕಳಿ, 94.16% ಮತದಾನ ಆಗಿದೆ. ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಂ ಬಾಹುಳ್ಯ ಇರುವ ಜಿಲ್ಲೆಗಳಲ್ಲಿ ಮತದಾನದ ಪ್ರಮಾಣ ಅಬೋ ಆವರೇಜ್ ಇದೆ. ಇಟ್ ಈಸ್ ಅಬೋ ಆವರೇಜ್. ಬೀರ್ಭೂಮ್ ಅನ್ನುವಂಥ ಜಿಲ್ಲೆ 37.06% ಮುಸ್ಲಿಂ ಜನಸಂಖ್ಯೆ ಇದೆ. ಮತದಾನ 94.51% ಆಗಿದೆ. 24.63% ಮುಸ್ಲಿಂ ಜನಸಂಖ್ಯೆ ದಕ್ಷಿಣ ದಿನಾಜ್ಪುರದಲ್ಲಿದೆ. 95.44% ಮತದಾನ. ಕೂಚ್ ಬಿಹಾರ್ನಲ್ಲಿ 25.54% ಮುಸ್ಲಿಂ ಜನಸಂಖ್ಯೆ, 96.04% ವೋಟಿಂಗ್ ಆಗಿದೆ. ವಾಟ್ ಡಸ್ ಇಟ್ ಇಂಡಿಕೇಟ್? ಇದರ ಅರ್ಥ ಏನು? ಜಲ್ಪಾಯ್ಗುಡಿ ನೋಡಿ, ಮುಸ್ಲಿಂ ಜನಸಂಖ್ಯೆ ಕಡಿಮೆ ಇರುವಂಥ ಜಿಲ್ಲೆ. 11.51% ಮುಸ್ಲಿಂ ಜನಸಂಖ್ಯೆ ಇದೆ. 94.65% ವೋಟಿಂಗ್ ಆಗಿದೆ. 94.65%. ಝಾರ್ಗ್ರಾಮ್ ಅನ್ನುವ ಪ್ರದೇಶ 1.6, ತುಂಬ ಮುಸ್ಲಿಂ ಜನಸಂಖ್ಯೆ ತುಂಬ ಕಡಿಮೆ ಇರುವ ಜಿಲ್ಲೆಗಳನ್ನು ಹೇಳ್ತಾ ಇದ್ದೀವಿ ನಮಗೆ. 1.66% ಮಾತ್ರ ಮುಸ್ಲಿಮ್ಸು. 92.26% ಮತದಾನ ಆಗಿದೆ. ಡಾರ್ಜಿಲಿಂಗ್ 3.94% ಅಷ್ಟೇ ಮುಸ್ಲಿಮರು. 88.88% ಮತದಾನ ಆಗಿದೆ. ಇದರಿಂದ ಕನ್ಕ್ಲೂಷನ್ ಏನು ಡ್ರಾ ಮಾಡಬಹುದು ಅನ್ನುವುದು ನಿಮ್ಮ ವಿವೇಚನೆಗೆ ಬಿಟ್ಟದ್ದು. ಫಸ್ಟ್ ಫೇಸಿನ ಲೆಕ್ಕಾಚಾರ ಇದು. 23 ನೆನ್ನೆ ಮುಗಿದಿರುವಂಥದ್ದು.
ಸೆಕೆಂಡ್ ಫೇಸ್ 142 ವಿಧಾನಸಭಾ ಕ್ಷೇತ್ರಗಳಿಗೆ 29ನೇ ತಾರೀಕು ವೋಟಿಂಗು. 29ನೇ ತಾರೀಕು 5 ಸ್ಟೇಟ್ ಎಲೆಕ್ಷನ್ ಕಂಪ್ಲೀಟ್ ಆಗತ್ತೆ ವೋಟಿಂಗು. ಅವತ್ತು ಸಂಜೆ ಎಕ್ಸಿಟ್ ಪೋಲ್ಗಳು ಬರ್ತವೆ. ಸೆಕೆಂಡ್ ಫೇಸ್ ಮತದಾನ ಇರುವ 142 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭರ್ಜರಿ ಪ್ರಚಾರ ಜಾರಿಯಲ್ಲಿದೆ. ಎರಡೂ ಕಡೆಯವರಿಂದ, 3 ಕಡೆಯವರಿಂದ. ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿನೂ ಪ್ರಚಾರ ಮಾಡಿದ್ದಾರೆ ಅಲ್ಲಿ. ಪ್ರಧಾನಿ ನರೇಂದ್ರ ಮೋದಿ, ಇದೇನಾಗಿದೆ, ವೋಟಿಂಗ್ ಪರ್ಸಂಟೇಜ್ ಜಾಸ್ತಿ ಆದಾಗ ಬಿ ಜೆ ಪಿಗೆ ಬೆನಿಫಿಟ್ಟು ಅನ್ನುವ ನೋಷನ್ ಇದೆಯಲ್ಲ, ಆ ನೋಷನ್ನ ಕಾರಣಕ್ಕಾಗಿ ಬಿ ಜೆ ಪಿ ನಾಯಕರುಗಳೆಲ್ಲ ನಾವು ಅಧಿಕಾರಕ್ಕೆ ಬಂದೇ ಬಿಟ್ವಿ ಅಂತ ಹೇಳ್ತಾ ಇದ್ದಾರಲ್ಲಿ. ರಾಮಕೃಷ್ಣಾಶ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದು, ರೋಡ್ ಶೋ. ಈ ಮತದಾನದ ಪ್ರಮಾಣವೇ ನಾವು ಗೆಲ್ತೀವಿ ಅನ್ನೋದಕ್ಕೆ ಸಾಕ್ಷಿ ಅಂದರು ಪ್ರಧಾನಿ ನರೇಂದ್ರ ಮೋದಿ. ಕೇಳಿಸ್ಕೊಳ್ಳಿ. सबसे पहले बंगाल के लोगों को और तमिलनाडु के लोगों को बहुत बहुत बधाई देता हूं. खास करके मैं आज बंगाल की बात करूंगा. लंबे समय से बंगाल में परिवर्तन की जो लहर दिख रही थी, कल पहले चरण के मतदान ने उस पर मोहर लगा दी है. कल बीजेपी के पक्ष में जो समर्थन दिखा है, उसने बीजेपी की विजय का शंखनाद कर दिया है. जिस बंगाल में टीएमसी ने लोकतंत्र के मंदिर को कुचल दिया था, अपनी तानाशाही से लोकतंत्र के मंदिर को खंडित कर दिया था, उस बंगाल में पहले चरण में जनता ने लोकतंत्र के मंदिर का पुनर्निर्माण कर दिया है. अब दूसरे चरण में आपको इस लोकतंत्र के मंदिर पर विजय ध्वज फहराना है. ನಿರಂತರ ಪ್ರಚಾರದಲ್ಲಿದ್ದಾರೆ. 15 ದಿವಸ ಅಮಿತ್ ಶಾ ಪಶ್ಚಿಮ ಬಂಗಾಳದಿಂದ ಆಚೆ ಈಚೆ ಅಲ್ಲಾಡಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಭರ್ಜರಿ ಅಂದರೆ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ. ಮೊನ್ನೆ ಚುರುಮುರಿ ಅಂಗಡಿಗೆ ಹೋಗಿ ಚುರುಮುರಿ ತಗೊಂಡಿದ್ದು ಬಹಳ ವೈರಲ್ ಆಯಿತು. ಇವತ್ತೇದೋ ಭಾಷಣದಲ್ಲಿ ಹೇಳಿದ್ರು ಅವರು, ಚುರುಮುರಿ ತಿಂದಿದ್ದು ನನಗೆ ಖಾರ ಆಗಿ, ಚುರುಮುರಿ ತಿಂದಿದ್ದು ನಾನು, ಖಾರ ಆಗಿದ್ದು ಮಮತಾ ಬ್ಯಾನರ್ಜಿಗೆ ಅಂತ. ಹೂಗ್ಲಿ ನದಿಯಲ್ಲಿ ದೋಣಿ ವಿಹಾರ ಮಾಡಿದ್ರು, ಬೋಟ್ ವಿಹಾರ. ಬೆಳಗ್ಗೆ ಇದು ಸೂರ್ಯೋದಯದ ಸಂದರ್ಭದಲ್ಲಿ ಒಂದಷ್ಟು ಫೋಟೋ ಗಿಟ ತೆಗೆದು ಎಂಜಾಯ್ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ಈ ಹೂಗ್ಲಿ ನದಿಯಲ್ಲಿ ದೋಣಿ ವಿಹಾರದ ನಂತರ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ. ಪ್ರತಿ ಬಂಗಾಳಿಯ ಹೃದಯದಲ್ಲಿ ಗಂಗಾ ನದಿಗೆ ಅತ್ಯಂತ ವಿಶೇಷ ಸ್ಥಾನ ಇದೆ. ಗಂಗಾ ನದಿಯು ಬಂಗಾಳದ ಆತ್ಮದ ಮೂಲಕವೇ ಹರಿಯುತ್ತೆ. ಗಂಗೆ ಪವಿತ್ರ ನೀರು ಇಡೀ ನಾಗರಿಕತೆಯನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ. ಇವತ್ತು ಬೆಳಗ್ಗೆ ನಾನು ಹೂಗ್ಲಿ ನದಿಯ ದಡದಲ್ಲಿ ಸ್ವಲ್ಪ ಸಮಯ ಕಳೆದೆ. ಗಂಗಾ ಮಾತೆಗೆ ನನ್ನ ಕೃತಜ್ಞತೆ ವ್ಯಕ್ತಪಡಿಸುವ ಅವಕಾಶ ಇದಾಗಿದೆ. ವಾಯುವಿಹಾರಿಗಳು, ದೋಣಿ ನಾವಿಕರನ್ನು ಸಹ ನಾನು ಭೇಟಿಯಾದೆ. ದೋಣಿ ನಾವಿಕರ ದಣಿವರಿಯದ ಕಠಿಣ ಪರಿಶ್ರಮವು ಶ್ಲಾಘನೀಯ. ಹೂಗ್ಲಿ ನದಿ ದಡದಲ್ಲಿ ನಿಂತು ಹೇಳುವೆ, ಬಂಗಾಳದ ಅಭಿವೃದ್ಧಿಗೆ ಬದ್ಧ ಅಂತ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ. ನೀವು ಕೋಲ್ಕತ್ತಾಗೆ ಹೋಗಿದರೆ ಹೂಗ್ಲಿ ನದಿ ಹರಿದು ಹೋಗೋದು ಗೊತ್ತಾಗುತ್ತೆ. ಇದು ಏನಂತೀವಿ, ಬಂಗಾಳದ ಉಪನದಿ ಅಲ್ಲ, ಇಂಗ್ಲೀಷ್ನಲ್ಲಿ ಟ್ರಿಬ್ಯೂಟರಿ ಅಂತಾರೆ. ಟ್ರಿಬ್ಯೂಟರಿ ಅಂದರೆ ಒಂದು ನದಿ ಹೋಗಿ ಇನ್ನೊಂದು ದೊಡ್ಡ ನದಿಗೆ ಸೇರಿಕೊಂಡ್ರೆ ಟ್ರಿಬ್ಯೂಟರಿ, ಉಪನದಿ. ಇದು ಗಂಗಾ ನದಿಯಿಂದ ಸಪ್ರೇಟಾಗಿ ಹರಿಯುವಂಥದ್ದು ಹೂಗ್ಲಿ ನದಿ. ಅದನ್ನು ರಿಸ್ಟ್ರಿಬ್ಯೂಟ್ರಿ ರಿವರ್ ಅಂತ ಕರೀತಾರೆ. ರಿಸ್ಟ್ರಿಬ್ಯೂಟ್ರಿ ರಿವರ್, ಗಂಗಾ ನದಿನೇ ಒಂದು ಕಡೆ ಕವಲೊಡೆದು ಸಪ್ರೇಟ್ ಆಗುತ್ತೆ, ಅದನ್ನು ಹೂಗ್ಲಿ ನದಿ ಅಂತ ಕರೀತಾರೆ. ಒಂದು 280-290 ಕಿಲೋಮೀಟರ್ನೂ ಪಶ್ಚಿಮ ಬಂಗಾಳದಲ್ಲಿ ಹರ್ಕೊಂಡು ಬಂಗಾಳ ಮಹಾಕೊಲ್ಲಿಗೆ ಅದು ಸೇರ್ಕೊಳ್ಳುತ್ತೆ. ಒಂದು ರೀತಿ ಆ ಬ್ರಿಡ್ಜ್ ಇತ್ತಲ್ಲ, ಬ್ರಿಡ್ಜು ಕೋಲ್ಕತ್ತಾದ ಏನದು ಲ್ಯಾಂಡ್ ಮಾರ್ಕ್ ಅನ್ನೋ ಹಾಗೆ. ಇದು ಬಿ ಜೆ ಪಿಯವರ ಪ್ರಚಾರ ಆಯಿತು. ಇನ್ನು ತೃಣಮೂಲ ಕಾಂಗ್ರೆಸ್, ಇದುವರೆಗೂ ಬಂದಿರುವ ಚುನಾವಣಾ ಪೂರ್ವ ಸಮೀಕ್ಷೆಗಳು ಮತ್ತೊಮ್ಮೆ ಮಮತಾ ಬ್ಯಾನರ್ಜಿನೇ ಅಧಿಕಾರಕ್ಕೆ ಬರೋದು, ಸ್ಥಾನಗಳ ಕಡಿಮೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಬಿ ಜೆ ಪಿಯ ಸ್ಥಾನಗಳ ಕನ್ಸಿಡರೇಬಲ್ ಆಗಿ ಜಾಸ್ತಿ ಆಗ್ಬೋದು, ಬಟ್
ಹಾಫ್ ವೇ ಮಾರ್ಕಿಗೆ ಬರಲ್ಲ ಬಿ ಜೆ ಪಿ ಅಂತ ಇದುವರೆಗಿನ ಸರ್ವೆಗಳು ಹೇಳ್ತಾ ಇರೋದು. ಇದರಲ್ಲಿ ಲೆಕ್ಕ ಹಾಕಬೇಕಾಗಂಥದ್ದು ಸುಮಾರಿದೆ. ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರಲ್ಲ, ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆದಲ್ಲೆಲ್ಲ ಬಿ ಜೆ ಪಿಯವರು ಅಧಿಕಾರಕ್ಕೆ ಬಂದಿದ್ದಾರೆ. ಮಹಿಳಾ ಮತದಾರರು ದೊಡ್ಡ ಸಂಖ್ಯೆಯಲ್ಲಿ ಬಂದು ವೋಟ್ ಮಾಡಿದಾಗಲೆಲ್ಲ ಬಿ ಜೆ ಪಿಯವರು ಅಧಿಕಾರಕ್ಕೆ ಬಂದಿದ್ದಾರೆ. ಅದು ಟ್ರ್ಯಾಕ್ ರೆಕಾರ್ಡ್. ಅದು ಪ್ರತಿ ಸಲವೂ ಸತ್ಯವೇ ಆಗಬೇಕು ಅಂತಿರೋದಿಲ್ಲ. ಅದರಲ್ಲೂ ಈ ಸಲ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗೋದಕ್ಕೆ ಕಾರಣಗಳು ಬೇರೆ ಬೇರೆ ಇದ್ದಾವೆ. ಉದಾಹರಣೆಗೆ ಎಸ್ ಐ ಆರ್. ಬಟ್ ಮಮತಾ ಬ್ಯಾನರ್ಜಿ ಮೆಚ್ಚಬೇಕು. ಸತತ 3 ಅವಧಿ. ಬಂಗಾಳದ ಜನ 33 ವರ್ಷ ಅಲ್ಲಿ ದೇ ಆರ್ ಯಥಾಸ್ಥಿತಿವಾದಿಗಳು ಅಂತ ಕರಿತೀವಲ್ಲ, ಬಂಗಾಳದ ಜನ ಒಂಥರ ಹಂಗೆ ಅನ್ಸುತ್ತೆ, ಯಾಕೆ ಚೇಂಜ್ ಮಾಡೋದು, ಸರ್ಕಾರ ಮಾಡ್ಕೊಂಡು ಹೋಗ್ತಿದಾರಲ್ಲ, ಮಾಡ್ಕೊಂಡು ಹೋಗಲಿ ಬಿಡಿ ಅನ್ನೋ ಥರ. 33 ವರ್ಷ ಅಲ್ಲಿ ಕಮ್ಯುನಿಸ್ಟ್ ಪಕ್ಷ ಆಡಳಿತ ನಡೆಸ್ತು. 33 ವರ್ಷ ಕಮ್ಯುನಿಸ್ಟ್ ಪಕ್ಷದ ಆಡಳಿತದ ವಿರುದ್ಧ ಕಾಂಗ್ರೆಸ್ನಿಂದ ಹೊರಗೆ ಬಂದು ಮಮತಾ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ ಅನ್ನುವಂಥ ಒಂದು ಪಕ್ಷ ಕಟ್ಟಿ, ಶಿ ಈಸ್ ಅ ಫೈಟರ್ ಅನ್ಡೌಟೆಡ್ಲಿ. ಅಧಿಕಾರಕ್ಕೆ ಬಂದರು. 3ನೇ ಟರ್ಮ್ ಇದು. ಆದರೆ ಮಮತಾ ಬ್ಯಾನರ್ಜಿಯವರ ಈ 3ನೇ ಅವಧಿ ಅವರು ಬಹಳ ವಲ್ನರೇಬಲ್ ಆದರು. ವಿಪರೀತ ವಿವಾದಗಳು, ವಿಪರೀತ ಆರೋಪಗಳು. ಪಶ್ಚಿಮ ಬಂಗಾಳದಲ್ಲಿ ಪೊಲಿಟಿಕ್ಸ್ ನಡೆಯೋ ರೀತಿ ಹೆಂಗೆ ಅಂದರೆ, ಇದು ವರ್ಸಸ್ ಅದು ಅಂತ. ಮಮತಾ ಬ್ಯಾನರ್ಜಿ ಒಂದು ಪಕ್ಷ ಕಟ್ಟಿಕೊಂಡು ಕಮ್ಯುನಿಸ್ಟ್ ಪಕ್ಷದ ವಿರುದ್ಧ ಹೋರಾಡ್ತಾ ಇದ್ದಾಗ ಕಮ್ಯುನಿಸ್ಟರಿಂದ ಪೀಡನೆಗೊಳಗಾದವರೆಲ್ಲ ಈಕೆ ನಮ್ಮನ್ನು ಕಾಯ್ತಾಳೆ, ನಮ್ಮನ್ನು ಕಾಪಾಡ್ತಾಳೆ ಅಂದ್ಕೊಂಡು ತೃಣಮೂಲ ಕಾಂಗ್ರೆಸ್ಸಿಗೆ ದೊಡ್ಡ ಸಂಖ್ಯೆಯಲ್ಲಿ ಬಂದ್ಬಿಟ್ರು. ಕೇಡರ್ ಶಿಫ್ಟ್ ಆಗಿಬಿಟ್ರು. ಯಾರು ಕಮ್ಯುನಿಸ್ಟ್ ಪಕ್ಷದಿಂದ ತೊಂದರೆಗೊಳಗಾಗಿದ್ದಾರಲ್ಲ ಅವರು. ಮಮತಾ ಬ್ಯಾನರ್ಜಿ ಪಕ್ಷ ಬೇರೂರು ಗಟ್ಟಿಯಾಗಿ ನಿಂತಾಗ ತೃಣಮೂಲ ಕಾಂಗ್ರೆಸ್ನಿಂದ ಪೀಡನೆಗೊಳಗಾದವರು, ಅವರು ಕಮ್ಯುನಿಸ್ಟ್ ಪಕ್ಷದಲ್ಲಿ ಇದ್ದರಲ್ಲ ಮುಂಚೆ, ಅವರು ಆಫೀಸೇ ಖಾಲಿ ಮಾಡಿಬಿಟ್ರು. ನಾನು ಲಿಟ್ರಲಿ ಅಲ್ಲಿ ಓಡಾಡಿದ ಅನುಭವವನ್ನು ಹೇಳ್ತಾ ಇದ್ದೀನಿ. ಕಮ್ಯುನಿಸ್ಟ್ ಪಕ್ಷದ ಕಚೇರಿಗಳಲ್ಲಿ ಕಸ ಗುಡಿಸೋರಿಲ್ಲ ಅನ್ನೋ ಪರಿಸ್ಥಿತಿ ಇದೆ ಅಲ್ಲಿ. ಹಾಗೆ ಕೇಡರ್ಗಳ ಖಾಲಿ ಮಾಡ್ಕೊಂಡು ಬಿ ಜೆ ಪಿ ಕಡೆ ಬಂದ್ಬಿಟ್ಟು, ಈಗ ಬಿ ಜೆ ಪಿಯಲ್ಲಿ ಹಾಫ್ ವೇ ಮಾರ್ಕ್ ಕ್ರಾಸ್ ಮಾಡಬೇಕು, ಬಹುಮತವನ್ನು ಪಡಿಬೇಕು ಅಂದರೆ ಬಿ ಜೆ ಪಿ ಗೆಲ್ಲುತ್ತೆ ಅನ್ನುವ ಭರವಸೆ ಬರಬೇಕು ಜನರಿಗೆ. ಹೋತ ಬಂದುಬಿಡ್ತಾರಲ್ಲಿ. ಅದರ್ವೈಸ್ ಬಿ ಜೆ ಪಿಯ ಪರವಾಗಿ ಓಡಾಡಿ ಪ್ರಚಾರ ಮಾಡಿ ಆ ನಂತರವೂ ಮಮತಾ ಬ್ಯಾನರ್ಜಿ ಗೆದ್ದರೆ ಆಮೇಲೆ ನಮ್ಮ ಕಥೆ ಏನು ಅಂತ ಯೋಚನೆ ಮಾಡ್ತಾರೆ. ಇದು ದಿ ಅದರ್ ವೇ ಅರೌಂಡು ನಿಜಾನೇ. ಇದು ಬಿ ಜೆ ಪಿಯವರು ಅಧಿಕಾರಕ್ಕೆ ಬಂದರೆ ಅಲ್ಲಿ ತೃಣಮೂಲ ಕಾಂಗ್ರೆಸ್ನವ್ರನ್ನ ಬಡಿತಾರೆ. ಅಲ್ಲಿ ಬಡದಾಡದೆ ಹೋದರೆ ಪಾಲಿಟಿಕ್ಸೇ ನಡೆಯೋದಿಲ್ಲ ಅನ್ನೋ ಹಾಗಿದೆ. ಅದೇ ಹೇಳಿದ್ನಲ್ಲ, ನೋಡಿರ್ಬೇಕು ನೀವು ಸೋಷಿಯಲ್ ಮೀಡಿಯಾದಲ್ಲಿ. ಒಬ್ಬ ಬಿ ಜೆ ಪಿ ಕ್ಯಾಂಡಿಡೇಟ್ ಏನು ಹಳ್ಳಿಲಿ ಅಟ್ಟಾಡಿಸ್ಕೊಂಡು ಬಡಿತಾರೆ. ಇರೋನೊಬ್ಬ ಗನುಮ್ಯಾನ ಬದುಕಿಸೋದಕ್ಕೆ ಒದ್ದಾಡ್ತಾನೆ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ರು. ಈ ಸಲ ಪಶ್ಚಿಮ ಬಂಗಾಳದಿಂದ ಬಿ ಜೆ ಪಿಯನ್ನು ಹೊರಗೆ ಹಾಕೋದು, ಮುಂದಿನ ಸಲ ದಿಲ್ಲಿಯಿಂದನೂ ಹೊರಗೆ ಹಾಕೋದು ಅಂತ. ಇದೆ ನೋಡಿ, ಬಿ ಜೆ ಪಿ ಕ್ಯಾಂಡಿಡೇಟು. ಇಲ್ಲಿ ನೋಡಿದ್ರೆ ಆಶ್ಚರ್ಯ ಅನಿಸ್ಬಿಡ್ತೀವಿ, ಇದೇನಿದು ಒಬ್ಬ ಕ್ಯಾಂಡಿಡೇಟಿಗೆ ಹಿಂಗೆ ಹೊಡಿಯೋದು ಅಂತ. ಅಲ್ಲಿ ಕಾಮನ್ ದಿನ ಬೆಳಗಾರ ನಡೆಯುತ್ತಿಲ್ಲ ಚುನಾವಣೆಗಳಲ್ಲಿ. ನೋಡಿ, ಎಲ್ಲ ಕಡೆ ಸಿಂಗಲ್ ಫೇಸ್ನಲ್ಲಿ ಎಲೆಕ್ಷನ್ ಮಾಡಿ, ಪಶ್ಚಿಮ ಬಂಗಾಳದಲ್ಲಿ 1-2 ಫೇಸ್ನಲ್ಲಿ ಎಲೆಕ್ಷನ್ ಮಾಡಬೇಕು. ಅದರ್ವೈಸ್ ಮುಂಚೆ 6-7 ಫೇಸ್ಗಳಲ್ಲಿ ಆಗ್ತಿತ್ತಲ್ಲಿ ಚುನಾವಣೆ. ನೋಡಿ, ಆ ಕಾರ್ ಯಾರ್ದು ಹೇಳಿ? ಹುಮಾಯೂನ್ ಕಬೀರ್ದು. ತೃಣಮೂಲ ಕಾಂಗ್ರೆಸ್ನಿಂದ ಉಚ್ಚಾಟಿತ ಶಾಸಕ, ಅವ್ರದ್ದೇ ಒಂದು ಪಕ್ಷ ಕಟ್ಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಒಂದು ವಿಡಿಯೋ ಬಂತು, ಸ್ಟಿಂಗ್ ಆಪರೇಷನ್ನಿನ ವಿಡಿಯೋ. ಅಮಿತ್ ಶಾನ ಬಿ ಜೆ ಪಿನ 1,000 ಕೋಟಿ ದುಡ್ಡು ಕೊಟ್ಟಿದ್ದಾರೆ, ನಾವು ಮಮತಾ ಬ್ಯಾನರ್ಜಿನ ಸೋಲ್ಸೋದಕ್ಕೆ ಮುಸ್ಲಿಂ ಓಟ್ ಹೊಡಿತೀವಿ ಅಂತ. ಆ ಕಾರಣಕ್ಕಾಗಿ ಮುಸ್ಲಿಮರು ನೀವು ಗದ್ದಾರ್ ಅಂತ ಹಲ್ಲೆ ಮಾಡಿದ್ರು, ಹೊಡೆದಾಕ್ಬಿಟ್ರು ಕಾರಣ. ಮಮತಾ ಬ್ಯಾನರ್ಜಿ ಮಾತಾಡ್ತಾ ಇದ್ದದ್ದನ್ನು ಹೇಳಿದೆ ನಾನು ಬಂಗಾಳದ ಮಗಳು, ಬಂಗಾಳದಲ್ಲೇ ಕೊನೆಯುಸಿರೆಳಿತೀನಿ. ಈ ಸಲ ಬಿ ಜೆ ಪಿಯನ್ನು ಪಶ್ಚಿಮ ಬಂಗಾಳದಿಂದ ಹೊರಗೆ ಹಾಕೋದು, ಆ ನಂತರ ದಿಲ್ಲಿಯಿಂದನೂ ಹೊರಗೆ ಹಾಕೋದು ಅಂತ. ಅಂದರೆ ರಾಜ್ಯ ಸರ್ಕಾರವನ್ನು ಮತ್ತೊಮ್ಮೆ ಹಿಡಿತೀವಿ, ಕೇಂದ್ರ ಸರ್ಕಾರದಲ್ಲೂ ಬಿ ಜೆ ಪಿನ ಸೋಲಿಸ್ತೀವಿ ಅಂತ ಮಮತಾ ಬ್ಯಾನರ್ಜಿ ಕೇಳಿಸ್ಕೊ. ಇನ್ನೊಂದು ಪ್ರಚಾರ ಆಗ್ತಾ ಇದೆ ತೃಣಮೂಲ ಕಾಂಗ್ರೆಸ್ ಕಡೆಯಿಂದ, ಬಿ ಜೆ ಪಿ ಅಕಸ್ಮಾತ್ ಅಧಿಕಾರಕ್ಕೆ ಬಂದರೆ ಹೊರಗಿನಿಂದ ಯಾರನ್ನೂ ತಂದು ಮುಖ್ಯಮಂತ್ರಿ ಮಾಡ್ತಾರೆ ಅಂತ, ಹೊರಗಿನಿಂದ ಯಾರನ್ನೂ ತಂದು ಮುಖ್ಯಮಂತ್ರಿ ಮಾಡಿಬಿಡ್ತಾರೆ ಅಂತ. ಅದಕ್ಕೆ ಅಮಿತ್ ಶಾ ಹೇಳಿದ್ರು, ಬಂಗಾಳದಲ್ಲಿ ಹುಟ್ಟಿ, ಬಂಗಾಳದಲ್ಲಿ ಬೆಳೆದು, ಬಂಗಾಳಿ ಭಾಷೆಯಲ್ಲಿ ಕಲಿತು, ಬಂಗಾಳದ ಮಣ್ಣಿನ ಮಗನೇ ಒಬ್ಬ ಮುಖ್ಯಮಂತ್ರಿ ಆಗ್ತಾನೆ ಅಂತ. ಅಮಿತ್ ಶಾನೂ ಹೇಳ್ತಾ ಇದ್ದಾರೆ, ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ನಾವೇ ಗೆಲ್ತೀವಿ ಅಂತ. ಕೇಳಿಸ್ಕೊಳ್ಳಿ.
पास जो फीडबैक है उसमें बंगाल की जनता ने अपना भविष्य पहले चरण में ही तय कर ली। कवि गुरु टैगोर, महान सुभाष चंद्र बोस और खुदीराम बोस की ये भूमि ने विकास को चुना है और नरेंद्र मोदी जी के नेतृत्व में भारत के विकास की जो यात्रा चल रही है उसमें बंगाल के प्रथम चरण के मतदाताओं ने स्पष्ट कर दिया है कि बंगाल भी उसमें जुड़ने जा रहा है। 16 जिलों की 52 सीटों पर 92.98% मत ये निश्चित रूप से बताता है कि दीदी जाने वाली है और भाजपा आने वाली है। भय जाने वाला है और भरोसा आने वाला है। हमने कल देर रात तक हमारे सभी विधानसभा के कार्यकर्ताओं के साथ भारतीय जनता पार्टी बंगाल की टीम ने एक असेसमेंट करा है जो पोलिंग हुई है ऐसा इसका, और मैं स्पष्ट रूप से आपको बताना चाहता हूं 152 सीटों में से 110 से ज्यादा सीटें भारतीय जनता पार्टी जीतने जा रही। इसका मतलब मित्रों, एक बंगाल की मुख्यमंत्री जी अफवाह फैला रही हैं कि बंगाल में अगर भाजपा का शासन आया तो बाहरी लोग शासन करेंगे। मैं दीदी को बताना चाहता हूं, दीदी बंगाल का अगला मुख्यमंत्री बंगाल में ही जन्म लेने वाला, बंगाली मीडियम में पढ़ा लिखा और बंगाली बोलने वाला होगा। इतना ही है कि आपका भतीजा नहीं होगा, वो भारतीय जनता पार्टी का कार्यकर्ता होगा। अगली सरकार बंगाल के ही भारतीय जनता पार्टी के कार्यकर्ता ने बनानी है। मित्रों, ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ಸಿಂದ ಏನು ಸ್ಟೇಕ್ ಉಳ್ಕೊಂಡಿಲ್ಲ. ಲಾಸ್ಟ್ ಎಲೆಕ್ಷನ್ 0. 2021 ಅದರ ಹಿಂದೆ ನಡೆದಿದ್ದು ಯಾವುದು 2016. 2016ರಲ್ಲಿ 3 ಸ್ಥಾನಗಳನ್ನು, ಅದಕ್ಕಿಂತ ಮುಂಚೆ BJP 0. ಶ್ಯಾಮಪ್ರಸಾದ್ ಮುಖರ್ಜಿಯವರ ರಾಜ್ಯ, ಅದು ನೆನಪಿರಲಿ. ಜನಸಂಘದ ಸಂಸ್ಥಾಪಕರಾದ ಶ್ಯಾಮಪ್ರಸಾದ್ ಮುಖರ್ಜಿಯವರ ರಾಜ್ಯ ಅಟಲ್ ಬಿಹಾರಿ ವಾಜಪೇಯಿ ಕೊನೆ ತನಕ ಅದೊಂದು ಹಳಹಳಿ ಮಾಡ್ಕೊಂಡು ಸತ್ತೋಗ್ಬಿಟ್ರು. ಜನಸಂಘವನ್ನು ಸ್ಥಾಪಿಸಿದ ಶ್ಯಾಮಪ್ರಸಾದ್ ಮುಖರ್ಜಿಯವರ ರಾಜ್ಯದಲ್ಲೇ ನಾವೇನೂ ಮಾಡೋಕ್ಕಾಗ್ತಿಲ್ಲ ರಾಜಕಾರಣದಲ್ಲಿ ಅಂತ 2016ರಲ್ಲಿ 3 ಸ್ಥಾನ ಗೆದ್ದಿತ್ತು BJP. ಅದಕ್ಕಿಂತ ಮುಂಚೆ 0, ನೀಡ್ಲೆಸ್ ಟು ಸೇ. 3 ಗೆದ್ದಿದ್ರು. 2021ರಲ್ಲಿ 77 ಗೆದ್ದರು. 3ರಿಂದ 77. ಈ ಸಲ ಎಷ್ಟಾಗತ್ತೆ ನೋಡಬೇಕು. ಕಾಂಗ್ರೆಸ್ಸು 2016ರಲ್ಲಿ 40-44 ಆಸ್ಪಾಸ್ ಇತ್ತು. 2016ಕ್ಕಿಂತ ಮುಂಚೆನೂ 40-41 ಆಸುಪಾಸಿನಲ್ಲಿತ್ತು. 2016ರಲ್ಲಿ 40ಕ್ಕೆ ಬಂದರು. 2021ಕ್ಕೆ 0 ಆಗಿಬಿಡ್ತು ಕಾಂಗ್ರೆಸ್ಸಲ್ಲಿ. 0. ಈ ಸಲವೂ ಅಂಥ ಪರಿ ಏನು ಸ್ಟೇಕ್ ಇಲ್ಲ. ರಾಹುಲ್ ಗಾಂಧಿಯವರು ಪ್ರಚಾರದಲ್ಲಿ ಮಾತಾಡಿದ್ರು. ಅವ್ರು ಮಾತಾಡೋದು ನೋಡಿದರೆ ನೀವು BJPಗೆ ದಾರಿ ಮಾಡಿಕೊಟ್ಟಿದ್ದೀರಿ ಅಂತ ತೃಣಮೂಲ ಕಾಂಗ್ರೆಸ್ ಮನವಿ ಮಾಡಿಕೊಂಡಿದ್ದು ನಿನ್ನೆ. ಅಂದರೆ INDI ಅನ್ನೋ ಮೈತ್ರಿಕೂಟ ಸ್ಥಾಪನೆ ಮಾಡಿದಾಗ ಅದರಲ್ಲಿ ಮಮತಾ ಬ್ಯಾನರ್ಜಿಯೂ ಇದ್ದರು. ಬಟ್ ಈ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಇಲ್ಲ. ಆದ್ದರಿಂದ ಮಮತಾ ಬ್ಯಾನರ್ಜಿ ವಿರುದ್ಧ ವಾಗ್ದಾಳಿ. ನೀವು ಪೊಲರೈಸೇಷನ್ನಿನ ಪಾಲಿಟಿಕ್ಸ್ ಮಾಡದೆ ಹೋಗಿದ್ರೆ BJP ಬರ್ತಾನೆ ಇರಲಿಲ್ಲ ಇಲ್ಲಿ. ನೀವು ಮಾಡಿದ್ದಕ್ಕೆ BJP ಬಂದುಬಿಟ್ಟಿದೆ, ನೀವು ಮಾಡಿದ್ದಕ್ಕೆ BJP ಬೆಳೀತಾ ಇದೆ ಅಂತ ಮಮತಾ ಬ್ಯಾನರ್ಜಿ ವಿರುದ್ಧ. ಕೇಳಿಸ್ಕೊಳ್ಳಿ. ಮತಯಂತ್ರದಲ್ಲಿ 3ನೇ ಜಾಗಕ್ಕೆ ಬರುತ್ತೆ. 3ನೇ ಕ್ರಮ ಸಂಖ್ಯೆ 3. ಆ ಕಾರ್ಯಕರ್ತ ಹೇಳ್ತಾ ಇರ್ತಾನೆ, ತೃಣಮೂಲ ಕಾಂಗ್ರೆಸ್ಸು 3ನೇ ಕ್ರಮ ಸಂಖ್ಯೆ ಅಂತ ಹೇಳ್ತಾ ಇರುವಾಗ ಅಜ್ಜಿ ಕೇಳ್ತು BJPದು ಎಷ್ಟನೇದ್ದು ಅಂತ. ಅದಕ್ಕೆ ಒಂದು ಸಿಟ್ಟಿಗೆ ಎದ್ದು ಹೇಳ್ತಾನೆ, BJPನೂ ಇಲ್ಲ ಏನೂ ಇಲ್ಲ, ಹೋಗತ್ತಾಗಂತ. ತಮಿಳ್ನಾಡಿನಲ್ಲಿ ವೋಟಿಂಗ್ ಮುಗಿದಿದೆ ಮೊನ್ನೆ 23ನೇ ತಾರೀಕು. 22ನೇ ತಾರೀಕು ರಾತ್ರಿ ಬೆಂಗಳೂರು ಒಂಥರ ಬಣ ಅನ್ನಿಸ್ತಾ ಇತ್ತು, ಖಾಲಿ ಅನ್ನಿಸ್ತಾ ಇತ್ತು. ಯಾಕೆ ಅಂದರೆ ಓಟ್ ಹಾಕಕ್ಕೆ ಹೋಗಿದ್ದಾರೆ ತಮಿಳ್ನಾಡಿಗೆ ಅಂತ. 23ನೇ ತಾರೀಕು ಸ್ವಲ್ಪ ಟ್ರಾಫಿಕ್ ಕಡಿಮೆ ಏನೋ ಅನ್ನೋ ಫೀಲ್ ಬರ್ತಿತ್ತು. ಏನು ಗಾಡಿಗಳು ಹೋದವು ಬೆಂಗಳೂರಿನಿಂದ, ಟ್ರೇನ್ ಫುಲ್ಲು, ಎಷ್ಟು ಬಸ್ಸು. ವೋಟಿಂಗು ತಮಿಳ್ನಾಡಿನಲ್ಲಿ ಅಲ್ಲೂ ಮತದಾನದ ಪ್ರಮಾಣ ಲಾಸ್ಟ್ ಟೈಮ್ 73.63% ಇದ್ದದ್ದು ಈ ಸಲ 85.15% ಆಗಿದೆ. ಹತ್ತತ್ರ 12% ಜಾಸ್ತಿ ಆಗಿದೆ ವೋಟಿಂಗು ಅಲ್ಲಿ. ಈ ಸಲ ಫ್ಯಾಕ್ಟ್ರಿ ಏನು, ಚುನಾವಣೆಯನ್ನು ರಿಸಲ್ಟನ್ನು ಡಿಸೈಡ್ ಮಾಡಬಹುದಾದ ಏಕೈಕ ಫ್ಯಾಕ್ಟರ್ ಅಂತಿರೋದು ವಿಜಯ್. TVK ಪಕ್ಷದ ವಿಜಯ್ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅದು ಅಲ್ಲಿ ಜಾತಿ ಸ್ವಲ್ಪ ಇದ್ರಲ್ಲಿ ಕಡಿಮೆ ಅಂತ ಹೇಳ್ತಾರೆ. ದಟ್ಸ್ ಹೌ ಐ ಹ್ಯಾವ್ ಅಂಡರ್ಸ್ಟುಡ್ ಇಟ್.
ಮಹಿಳೆ ಮತ್ತು ಪುರುಷ ಹೆಂಗೆ ಓಟ್ ಹಾಕ್ತಾನೆ, ಯುವಕರು ಮತ್ತು ವಯಸ್ಕರು ಹೆಂಗೆ ಓಟ್ ಹಾಕ್ತಾರೆ ಅನ್ನೋದ್ರ ಮೇಲೆ. ಅಲ್ಲಿ ಯುವ ಸಮುದಾಯ ಹೆಚ್ಚಾಗಿ DMKಗೆ ಓಟ್ ಹಾಕ್ತಾ ಬಂದಿದೆ, ಮಹಿಳೆಯರು ಹೆಚ್ಚಾಗಿ AIADMKಗೆ ಓಟ್ ಹಾಕ್ತಾ ಬಂದಿದ್ದಾರೆ. ವಿಜಯ್ ರ್ಯಾಲಿಯಲ್ಲಿ ಮಹಿಳೆಯರು ಇರ್ತಾರೆ, ಯುವ ಸಮುದಾಯವೂ ಇರುತ್ತೆ. ಯಾರು ಓಟ್ ಎಷ್ಟು ತೆಗಿತಾರೆ ಅನ್ನೋದ್ರ ಮೇಲೆ ಮುಂದಿನ ಸರ್ಕಾರ ಯಾರ್ದು ಬರುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. 97 ಲಕ್ಷ ಮತದಾರರು ಡಿಲೀಟ್ ಆಗಿದ್ದಾರೆ ಅಲ್ಲಿ SIRನಲ್ಲಿ. ಆ ಕಾರಣಕ್ಕಾಗಿ ಹ್ಯೂಜ್ ಜಂಪ್ ನೋಡ್ತಾ ಇದ್ದೀರಿ. 72%ಇಂದ 85% ಜಂಪ್ ನೋಡ್ತಾ ಇದ್ದೀರಿ. 4ನೇ ತಾರೀಕು ರಿಸಲ್ಟ್ ತಮಿಳುನಾಡಿಂದು ಮತ್ತು ಎಲ್ಲ ನಮ್ಮ ಬೈ ಎಲೆಕ್ಷನ್ದು ಸೇರಿದಂತೆ, ದಾವಣಗೆರೆ, ದಕ್ಷಿಣ, ಬಾಗಲಕೋಟೆಯು ಸೇರಿದಂತೆ ನೋಡೋಣ ನಮ್ಮ ಲೆಕ್ಕಾಚಾರಗಳು ಯಾರ್ಯಾರ ಲೆಕ್ಕಾಚಾರ ಎಷ್ಟೆಷ್ಟು ಸತ್ಯ ಆಗ್ತವೆ ಅಂತ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.